Dear students, myself Ravi here. Today I am going to teach one more classes, properties of inverse trigonometric functions and with their problems. The first one is ನೋಡಿ ಇಲ್ಲಿ ಪ್ರೂವ್ ಮಾಡಕ್ 2 marks ಕೇಳಬಹುದು ನಿಮಗೆ. Prove that first one sin inverse 2x into root of 1 minus x square equal to 2 sin inverse x. The condition x is greater than or equal to minus 1 by root 2 less than or equal to 1 by root 2. The second one sin inverse of 2x into root of 1 minus x square equal to 2 cos inverse x. The condition of x ಈ ತರ ಇರುತ್ತೆ ನೋಡಿ. ಫಸ್ಟ್ ಒನ್ ತಗೊಂಡಿದ್ದೀನಿ, ಎರಡು ಸೇಮ್ ಇದೆ. ಇದು ಇಲ್ಲಿ ಫಸ್ಟ್ ಒನ್ ಅಲ್ಲಿ ಏನ್ ಪ್ರೂವ್ ಮಾಡ್ತೀವಿ, ಇದನ್ನೇ ತಗೊಂಡು 2 sin inverse x ಅಂತ ಪ್ರೂವ್ ಮಾಡ್ತೀವಿ. ಸೆಕೆಂಡ್ ಒನ್ ಸೇಮ್, ಎರಡು ಕೂಡ ಸೇಮ್ ಇರುತ್ತೆ, ಅದನ್ನೇ ತಗೊಂಡು ಮತ್ತೆ 2 cos inverse x ಅಂತ ಪ್ರೂವ್ ಮಾಡ್ತೀವಿ. ಫಸ್ಟ್ ಒನ್ ಪ್ರೂವ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಸೆಕೆಂಡ್ ಒನ್ ನೀವು ಟ್ರೈ ಮಾಡ್ಬಿಟ್ಟು ನನಗೆ ನೋಟ್ಸ್ ನ ಅಪ್ಡೇಟ್ ಮಾಡ್ಬೇಕು. ಕೆಲವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ನಾನು ಏನ್ ಮಾಡ್ತೀನಿ ಅದನ್ನ ಮಾತ್ರ ನನಗೆ ಕಳಿಸ್ತಾ ಇದಾರೆ, ಬರ್ದು ಏನ್ ಅದನ್ನ ನೀವು ಪ್ರೂವ್ ಮಾಡಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದನ್ನ ಟ್ರೈ ಮಾಡಿರೋ ತುಂಬಾ ಜನ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ನೋಡಿ ಫಸ್ಟ್ ಒನ್ ಟೇಕ್ LHS ತಗೊಳ್ಳಿ. ಸೊ sin inverse of 2x into root of 1 minus x square ಇದೆ. ಇಲ್ಲಿ RHS ಅಲ್ಲಿ ಏನ್ ಪ್ರೂವ್ ಮಾಡಬೇಕು ಅಂತ ಅಬ್ಸರ್ವ್ ಮಾಡಿ. 2 sin inverse x, ಹಾಗಾಗಿ ನೀವು ಪುಟ್ x equal to sin theta ಅಪ್ಲೈ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಗೆ ಇದನ್ನೇ ತಗೊಂಡು 2 cos inverse x ಅಂತ ಪ್ರೂವ್ ಮಾಡ್ತೀರಾ. ಸೊ ಹಾಗಾಗಿ ನೀವು ಎರಡನೇ ಪ್ರೂವ್ ಮಾಡಬೇಕಿದ್ರೆ ಪುಟ್ x equal to cos theta ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಫಸ್ಟ್ ಒನ್ ಗೆ x equal to sin theta ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು RHS ಅಲ್ಲಿ ಏನ್ ಪ್ರೂವ್ ಮಾಡಬೇಕು, 2 sin inverse x ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ put x equal to sin theta. So this implies theta equal to sin inverse of x ಆಗುತ್ತೆ. ಸೊ ರಿಪ್ಲೇಸ್ ಮಾಡಿ sin inverse x, sin inverse of 2 into x here is sin theta root of 1 minus x ಅಂದ್ರೆ sin theta means sin square theta ಆಗುತ್ತೆ. sin inverse remains the same, 2 sin theta remains the same, root of 1 minus sin square theta is cos square theta ಆಗುತ್ತೆ. ಸೊ ಈಗ ಸೇಮ್ ಇರುತ್ತೆ ನೋಡಿ, sin inverse 2 into sin theta, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ cos theta ಆಗುತ್ತೆ. ಸೊ sin inverse of sin 2 sin theta into cos theta. What is the formula for sin 2 theta ಅಂದ್ರೆ sin 2 theta ಫಾರ್ಮುಲಾ ಇರುತ್ತೆ. sin 2 theta ಫಾರ್ಮುಲಾ 2 sin theta into cos theta ಅಂತ ಕೂಡ ಬರೀಬಹುದು ನಾವು. ಸೊ ಹಾಗಾಗಿ 2 sin theta into cos theta ನಾವೇನಂತ ಬರೀಬಹುದು, sin 2 theta. We know that sin inverse of sin x equal to x. So therefore sin inverse of sin 2 theta equal to 2 theta ಆಗುತ್ತೆ. ಸೊ 2 into theta ಅಂತ ಏನ್ ಬರೀತೀರಾ, sin inverse of x ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಯಾವ್ದು, RHS ಆಗುತ್ತೆ. ವೆರಿ ಸಿಂಪಲ್. ಒಂದ್ಸಲ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ನೀವು ಮೊಬೈಲ್ ನ ಈ ತರ ಇಟ್ಕೊಂಡು ನೋಡ್ಬೇಡಿ, ಫುಲ್ ಸ್ಕ್ರೀನ್ ಕೊಡಿ, ಕರೆಕ್ಟ್ ಆಗಿ ಎಲ್ಲ ಪ್ರಾಬ್ಲಮ್ ಕಾಣುತ್ತೆ. ನೀವು ಸಿಂಗಲ್ ಈ ತರ ಕೊಟ್ಟಾಗ ವರ್ಟಿಕಲ್ ಆಗಿ ಹಿಡಿದಾಗ ನಿಮ್ಗೆ ಅದು ಕಾಣಿಸಲ್ಲ. ಸೊ ಈ ತರ ಅರ್ಜೆಂಟ್ ಎಲ್ಲ ತಗೊಳ್ಳಿ. ಸೊ ಹಾಗೆ ಎಲ್ಲ ನಿಮ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ರಾಬ್ಲಮ್ ಕಾಣಿಸುತ್ತೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಪ್ರೂವ್ ಮಾಡ್ಬೇಕಿದ್ರೆ LHS ತಗೋಬೇಕು, ಪುಟ್ x equal to sin theta ಅಪ್ಲೈ ಮಾಡಬೇಕು. ಇಲ್ಲಿ ಏನ್ ಬರೆದಿನಿ ವೆರಿ ಸಿಂಪಲ್. ಇದನ್ನ ವೆರಿಫೈ ಮಾಡಿ, ಸಿಂಪ್ಲಿಫೈ ಮಾಡಿ, ನಿಮ್ಗೆ RHS ಬರುತ್ತೆ. ಸೆಕೆಂಡ್ ಒನ್ ತಗೊಂಡಾಗ ಸೇಮ್ LHS ತಗೊಳ್ಳಿ, ಪುಟ್ x equal to ಏನ್ ಅಪ್ಲೈ ಮಾಡಬೇಕು, cos theta ಅಪ್ಲೈ ಮಾಡಬೇಕು. ಸೇಮ್ ಇದೇ ತರ ಬರುತ್ತೆ. sin inverse of again sin 2 theta ಗೆ ಔಟ್ ಹೋಗ್ತೀರಾ, 2 theta ಬರುತ್ತೆ. theta ಅಂದ್ರೆ cos inverse x ಆಗುತ್ತೆ ಅಷ್ಟೇನೆ. ಸೊ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಟ್ರೈ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳ್ತಾನೆ. ನಿಮ್ಗೆ ಇದುವರೆಗೂ ಮಾಡಿದ್ ನಾನು ಪ್ರೂವ್ ಮಾಡೋದಕ್ಕೆ ಕೇಳೋಂತ ಪ್ರಾಬ್ಲಮ್ಸ್ ಅವು 2 marks ಅಥವಾ 3 marks ಕ್ವಶನ್ಸ್ ಕೇಳ್ಬೋದು. ಇಲ್ಲಿ ನಿಮ್ಗೆ ನಾನು ಹೇಳಿದ್ದೆ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ನಿಮ್ಗೆ 8 marks ಬರುತ್ತೆ. 1 mark 1 ಕ್ವಶನ್, 2 marks 2 ಕ್ವಶನ್, 3 marks 1 ಕ್ವಶನ್ ಅಂತ. ಇಲ್ಲಿ 3 mark 1 ಕ್ವಶನ್ ಅಲ್ಲಿ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ ಒಂದು. ಇದನ್ನ ನೀವು ಚೆನ್ನಾಗಿ ಬರೆದು ಒಂದು 8 ಪ್ರಾಬ್ಲಮ್ಸ್ ಇದೆ ಅಷ್ಟೇ. 8 ಅನ್ನ ಕರೆಕ್ಟ್ ಆಗಿ ಕಲ್ತ್ರೆ ಒಂದು 3 marks ಗೆ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳ್ತಾನೆ. ಸೊ ಹಿಂದೆ ಮಾಡಿರೋ 2 marks ಕ್ವಶನ್ಸ್ ಪ್ರಾಪರ್ಟೀಸ್ ಕೂಡ ಕೇಳಬಹುದು. ಹಿಂದೆ ನಾನು ಪ್ರೂವ್ ಮಾಡಿರಲ್ಲ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆ ಪ್ರಾಬ್ಲಮ್ಸ್ ಮೇಲೆ ಪ್ರೂವ್ ಮಾಡಿದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಅವನು ಟ್ರೈ ಮಾಡ್ಕೊಳ್ಳಿ ನೀವು. ಮತ್ತೆ ಕೆಲವು ಪ್ರೂವ್ ಮಾಡಿದ್ವಿ ನಾವು, ಅವೆಲ್ಲ ಟ್ರೈ ಮಾಡಿ ಅವೆಲ್ಲ 2 marks ಬರ್ಬೋದು. ಬಟ್ ಇಲ್ಲಿ 3 marks ಕ್ವಶನ್ ಒಂದು ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ. ಇದರಲ್ಲಿ 8 ಪ್ರಾಬ್ಲಮ್ಸ್ ಇದೆ. ಇದನ್ನ ಕರೆಕ್ಟ್ ಆಗಿ ಚೆನ್ನಾಗಿ ಕಲ್ತ್ರೆ ನೀವು ಖಂಡಿತ 3 marks ತಗೋಬಹುದು. ನೋಡಿ ಫಸ್ಟ್ ಒಂದು ಪ್ರೂವ್ ಮಾಡ್ತೀನಿ. ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ನಾವು ಸಿಂಪಲ್ ಆಗಿ ಯಾವ ತರ ಬರೆಯೋದು ಅಂತ. ಇದನ್ನ ವೆರಿ ಸಿಂಪಲ್ ಆಗಿ ನೀವು ಯಾವ ತರ ರೆಡ್ಯೂಸ್ ಮಾಡಬಹುದು ಅಂತ ಕೇಳ್ತಾನೆ ನಾನು. ಅದನ್ನ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳಬಹುದು. ಫಸ್ಟ್ ಒನ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 plus x square minus 1 divided by x ಅಂತ ಇದೆ. x is not equal to 0 ಕಂಡೀಷನ್ ಅದು. ಈಗ ಟೇಕ್ ಏನಿದೆ ಅದನ್ನೇ ತಗೊಳ್ಳಿ. ಗಿವನ್ ಪ್ರಾಬ್ಲಮ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 plus x square minus 1 divided by x ಇದೆ. ಇಲ್ಲಿ ಒಂದನ್ನ ಅಬ್ಸರ್ವ್ ಮಾಡಬೇಕು, ಒಂದನ್ನ ನೀವು ನೆನಪಿಟ್ಕೊಂಡಿರ್ಬೇಕು. ರೂಟ್ ಒಳಗಡೆ 1 plus x square ಇದ್ರೆ ಪುಟ್ x equal to tan theta ಅಪ್ಲೈ ಮಾಡಿ. ಅದು ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ನಿಮ್ಮ ಮ್ಯಾಥಮೆಟಿಕ್ಸ್ ಬುಕ್ ಅಲ್ಲಿ ಎಲ್ಲೇ ಕಾಣಿಸಿದ್ರು ಕೂಡ ರೂಟ್ ರೆಡ್ಯೂಸ್ ಮಾಡಬೇಕಿದ್ರೆ, ಸಿಂಪ್ಲಿಫೈ ಮಾಡಬೇಕಿದ್ರೆ ರೂಟ್ ಒಳಗಡೆ 1 plus x square ಬಂದ್ರೆ x equal to tan theta ಅಪ್ಲೈ ಮಾಡಬೇಕು. ರೂಟ್ ಒಳಗಡೆ ರೂಟ್ ಆಫ್ 1 minus x square ಬಿದ್ರೆ ನೋಡಿ ಇಲ್ಲಿ x equal to ಏನ್ ಅಪ್ಲೈ ಮಾಡಬೇಕು, sin theta ಅಪ್ಲೈ ಮಾಡಬೇಕು. ಆರ್ cos theta ಕೂಡ ಅಪ್ಲೈ ಮಾಡಬಹುದು. ಇದನ್ನು ಕೂಡ ಬೇರೆ ಅಪ್ಲೈ ಮಾಡಬಹುದು ನೀವು. ಅದನ್ನ ಬೇಡ, ಇದೇ ತರ ನೀವು
ಒಂದೇ ಮೆಥಡ್ ಕನ್ಫರ್ಮ್ ಮಾಡ್ಕೊಳ್ಳಿ. ರೂಟ್ ಒಳಗಡೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ರೂಟ್ ಒಳಗಡೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಸೈನ್ ಥೀಟಾ ಅಪ್ಲೈ ಮಾಡಬೇಕು. ರೂಟ್ ಒಳಗಡೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಸೆಕೆಂಡ್ ಥೀಟಾ ಅಪ್ಲೈ ಮಾಡಿ. ಅದು ಬಹಳ ಈಸಿಯಾಗಿ ನಿಮ್ಗೆ ಬರುತ್ತೆ. ಸೊ ಈಗ ನೋಡಿ, ಇಲ್ಲಿ ರೂಟ್ ಒಳಗಡೆ ಏನಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಹಾಗಾಗಿ ನೀವೇನ್ ಅಪ್ಲೈ ಮಾಡ್ತೀರಿ, ಮೂರೊಳಗಡೆ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಪ್ಲೈ ಮಾಡಬೇಕು. ಏನ್ ಅಪ್ಲೈ ಮಾಡ್ತೀರಾ, ಪುಟ್ ಎಕ್ಸ್ ಈಕ್ವಲ್ ಟು, ಇಲ್ಲಿ ಬರ್ದಿಲ್ಲ ನಾನು, ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಇದನ್ನ ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಕೊಟ್ಬಿಡ್ತಾನೆ. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ನೋಡಿ, ಈಗ ಅಪ್ಲೈ ಮಾಡೋದು ಸಿಂಪ್ಲಿಫೈ ಮಾಡ್ತಾ ಹೋಗಿ ಅಪ್ಲೈ ಮಾಡಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಅಂದ್ರೆ ಟ್ಯಾನ್ ಥೀಟಾ, ಹಾಗಾಗಿ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ನೋಡಿ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ ಬರೀಬಹುದು. ಐಡೆಂಟಿಟೀಸ್ ನಿಮಗೆ ಗೊತ್ತಿರುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಐಡೆಂಟಿಟೀಸ್ ಗೊತ್ತಿರುತ್ತೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಕೊಸೆಕೆಂಡ್ ಸ್ಕ್ವೇರ್ ಥೀಟಾ. ಸೊ ಈಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಯ್ತು, ಸೆಕೆಂಡ್ ಸ್ಕ್ವೇರ್ ಥೀಟಾ ಆಯ್ತು. ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ರಿಮೈನ್ಸ್ ಸೇಮ್. ಸಿಂಪ್ಲಿಫೈ ಮಾಡ್ತಾ ಹೋಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಸೆಕೆಂಡ್ ಥೀಟಾ ನೀವು ಏನ್ ಬರೀಬಹುದು, 1 ಬೈ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಅಗೇನ್ ಟ್ಯಾನ್ ಥೀಟಾ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರೆಯುವುದು. ಸೊ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಟೇಕಿಂಗ್ ಎಲ್ಸಿಎಂ ಇನ್ ನ್ಯೂಮರೇಟರ್ ಎಲ್ಸಿಎಂ ತಗೊಂಡ್ರೆ ಕಾಸ್ ಥೀಟಾ ಇಸ್ ಎಲ್ಸಿಎಂ ಆಗುತ್ತೆ. ಕಾಸ್ ಥೀಟಾ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೈನ್ ಥೀಟಾ ಬೈ ಕಾಸ್ ಥೀಟಾ ರಿಮೈನ್ಸ್ ಸೇಮ್. ಡಿನಾಮಿನೇಟರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಎರಡುವೆ. ಉಳಿಯೋದು ನಿಮಗೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. ಸೊ ಮತ್ತೆ ಇವೆರಡು ನೆನಪಲ್ಲಿ ಇಟ್ಕೊಂಡಿರ್ಬೇಕು. 1 ಮೈನಸ್ ಕಾಸ್ ಥೀಟಾ ನೀವು ಹಾಫ್ ಆಂಗಲ್ಸ್ ಅಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಬರೀಬಹುದು. ನಿಮ್ಗೆ ರೆಗ್ಯುಲರ್ ಕ್ಲಾಸಿಗೆ ಬಂದ ನಾನು ಹೇಳ್ತೀನಿ ಯಾವ ಫಾರ್ಮುಲಾ ಬರುತ್ತೆ ಅಂತ. ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರೀಬಹುದು. ಸೊ 1 ಮೈನಸ್ ಕಾಸ್ ಥೀಟಾ ಏನಂತ ಬರೀತೀರಾ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾನ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರೀಬಹುದು. ಅದೇ ರೀತಿ ಸೈನ್ ಥೀಟಾನ ಹಾಫ್ ಆಂಗಲ್ಸ್ ಅಲ್ಲಿ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರೀಬಹುದು. ಸೊ ಈಗ ಕನ್ವರ್ಟ್ ಇಂಟು ಹಾಫ್ ಆಂಗಲ್ಸ್. ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾನ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, ಸೈನ್ ಥೀಟಾನ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಬರೀಬಹುದು. 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಸೈನ್ ಸ್ಕ್ವೇರ್ ಇದರಿಂದ 1 ಸೈನ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳಿಯೋದು ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2 ಉಳಿಯುತ್ತೆ. ಸೊ ವಿ ನೋ ದಟ್ ಸೈನ್ ಬೈ ಕಾಸ್ ಇಸ್ ಟ್ಯಾನ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಬೈ 2 ಬೈ ಕಾಸ್ ಥೀಟಾ ಬೈ 2 ಈಕ್ವಲ್ ಟು ಟ್ಯಾನ್ ಥೀಟಾ ಬೈ 2. ಸೊ ಅಗೇನ್ ವಿ ನೋ ದಟ್ ನಮಗೆ ಗೊತ್ತು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಎಕ್ಸ್ ಅಂತ. ಸೊ ಹಾಗಾಗಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬೈ 2 ಈಕ್ವಲ್ ಟು ಥೀಟಾ ಬೈ 2 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು, ಸೊ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡಿರೋದ್ರಿಂದ ಥೀಟಾ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ಹಾಗಾಗಿ ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ 2. ಇದನ್ನ ಸಿಂಪಲ್ ಆಗಿ ವೆರಿ ಸಿಂಪಲ್ ನಾವು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಪ್ರಾಬ್ಲಮ್ಸ್ ತಗೊಳ್ಳಿ, 2 ಸಲ ನೋಡಿ, ನಿಧಾನಕ್ಕೆ ಅಬ್ಸರ್ವ್ ಮಾಡಿ. ಖಂಡಿತ ನೀವು ಇಂಟ್ರೆಸ್ಟ್ ಇದ್ರೆ ಸೊ ಖಂಡಿತ ಕಲಿಬಹುದು. ಏನ್ ತುಂಬಾ ಡಿಫಿಕಲ್ಟ್ ಏನಾಗಿಲ್ಲ ನಾನು ಹೇಳ್ಕೊಟ್ಟಿರೋದು. ಸೊ ಮತ್ತೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಾಲ್ ಮಾಡಿ ಕೇಳ್ಕೋಬಹುದು. ನನಗೆ ತುಂಬಾ ಜನ, ಎಷ್ಟೋ ಜನ ಫೋನ್ ಮಾಡಿ ಏನ್ ಸರ್ ಯಾವ ತರ ಮಾಡೋದು ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಸೊ ನೀವು ಯಾವುದೇ ಮುಜುಗರ ಇಲ್ದಾನೆ ಮಾತಾಡಿ ಅದನ್ನ ನೋಡ್ಬಿಟ್ಟು ಕೇಳ್ಕೋಬಹುದು. ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಸೊ ನೋಡಿ ನೆಕ್ಸ್ಟ್ ಒನ್. ಸೊ ಇದು ಕೂಡ ಸಿಂಪ್ಲೆಸ್ಟ್ ರೈಟ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತಾನೆ. ವೆರಿ ಸಿಂಪಲ್ ಇದು. ಸೊ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ ಎಕ್ಸ್ ಇಸ್ ಲೆಸ್ ದನ್ 5 ಕಂಡೀಷನ್ ತಗೊಳ್ಳಿ. ಏನಿದೆ ಗಿವನ್ ಪ್ರಾಬ್ಲಮ್, ಗಿವನ್ ಏನಿದೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ. ನೋಡಿ ನಾನು ಹೇಳಿದ್ದೆ ನಿಮ್ಗೆ, ಇಲ್ಲಿ ಪುಟ್ ಎಕ್ಸ್ ಏನ್ ಕೊಟ್ಟಿಲ್ಲ, ಅವನು ಎಕ್ಸ್ ಗೆ ರಿಪ್ಲೇಸ್ ಮಾಡೋದಕ್ಕೆ ನಮಗೆ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ 1 ಮೈನಸ್ ಕಾಸ್ ಎಕ್ಸ್ ಅಂದ್ರೆ ಏನ್ ಬರ್ಕೋಬಹುದು, ನಾನು 1 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಏನ್ ಬರ್ಕೋಬಹುದು ಅಂತ ನೋಡಬಹುದು. 1 ಮೈನಸ್ ಕಾಸ್ ಥೀಟಾನ ನೀವು 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಬರೀಬಹುದು. 1 ಪ್ಲಸ್ ಕಾಸ್ ಥೀಟಾನ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರೀಬಹುದು. ಸೊ ಹಾಗಾದ್ರೆ ಓಕೆ ನೀವು ರೈಟ್ 1 ಮೈನಸ್ ಕಾಸ್ ಎಕ್ಸ್ ಅಂತ ಕೇಳಿದಾಗ, ಸೊ 1 ಮೈನಸ್ ಕಾಸ್ ಥೀಟಾನ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಬರೆದಾಗ 1 ಮೈನಸ್ ಕಾಸ್ ಎಕ್ಸ್ ಥೀಟಾ ಬದಲು ಎಕ್ಸ್ ಇದೆ ಅಷ್ಟೇ. 1 ಮೈನಸ್ ಕಾಸ್ ಎಕ್ಸ್ ನ ಏನಂತ ಬರೀಬಹುದು, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬರೀಬಹುದು. 1 ಪ್ಲಸ್ ಕಾಸ್ ಎಕ್ಸ್, 1 ಪ್ಲಸ್ ಕಾಸ್ ಥೀಟಾನ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರೀಬಹುದು. ಹಾಗಾದ್ರೆ 1 ಪ್ಲಸ್ ಕಾಸ್ ಎಕ್ಸ್ ನ ಹೆಂಗ್ ಬರೀತೀರಾ, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರೀತೀರಾ. 2 ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ. ಈಗ ಇಲ್ಲಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 2 ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಟ್ಯಾನ್ ಎಕ್ಸ್ ಬೈ 2 ಬರುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದ್ರೆ ಎಕ್ಸ್ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಅಂದ್ರೆ ಎಕ್ಸ್ ಬೈ 2. ಇದು ಸಿಂಪಲ್. ಇದನ್ನ ನಾವು ವೆರಿ ಸಿಂಪಲ್ ಆಗಿ ಯಾವ ತರ ಬರೀಬಹುದು, ಎಕ್ಸ್ ಬೈ 2 ಬರೀಬಹುದು. ರಿವರ್ಸ್ ಹೋದ್ರೆ ನೀವು ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ ನೋಡಿ. ಸೊ ಇದು ಈಗ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ.
ನೋಡಿ ನೆಕ್ಸ್ಟ್ ಒನ್ ಥರ್ಡ್ ಒನ್ ಟ್ಯಾನ್ ಇನ್ವರ್ಸ್ ಆಫ್ 1/√(x²-1) ಇರುತ್ತೆ. mod x is greater than write in simplest forms. Same take the given problem, let tan inverse of 1/√(x²-1) ಇದನ್ನ ತಗೊಳ್ಳಿ. ನೋಡಿ ಇಲ್ಲಿ ರೂಟ್ ಒಳಗಡೆ x²-1 ಇದೆ, ನಾನು ಏನ್ ತಗೋಬೇಕು ಅಂತ ಹೇಳಿದೀನಿ, x = secant θ, put x = secant θ ತಗೊಳ್ಳಿ, θ = secant inverse x ಆಗುತ್ತೆ ಬರ್ದ್ರೆ ನಾನು. ಸೊ tan inverse of 1/√(x) ಅಂದ್ರೆ secant θ, ಹಾಗಾಗಿ secant square θ -1 ಆಗುತ್ತೆ. ನೋಡಿ ಇಲ್ಲಿ 1 + tan square θ ಅಂದ್ರೆ secant square θ ಆಗುತ್ತೆ. ಹಾಗಾದ್ರೆ secant square θ -1 ಅಂತ ಹೇಳಿದ್ರೆ ಇದು ಸಿಂಪ್ಲಿಫೈ ಮಾಡ್ಕೋಬಹುದು ನೀವು. secant square θ -1 ಆ ಕಡೆ ಹೋದ್ರೆ ನಿಮ್ಗೆ ಉಳಿಯೋದು tan square θ ಬರುತ್ತೆ. secant square θ -1 ಅಂದ್ರೆ tan square θ. ಸೊ ಹಾಗಾಗಿ secant square θ -1 ಅಂದ್ರೆ tan square θ ಆಯ್ತು. ಅಲ್ಲೇ ಗೊತ್ತಾಗುತ್ತೆ ನಿಮಗೆ 1 + tan square θ ಅಂದ್ರೆ secant square θ. ಸೊ ವಾಟ್ ಈಸ್ tan square θ ಅಂದ್ರೆ secant square θ -1 ಅಥವಾ secant square θ -1 ನಾನು tan square θ ಅಂತ ಬರೀಬಹುದು. secant square θ -1 = tan square θ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1/tan θ ಬರುತ್ತೆ. tan ಇನ್ವರ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ 1/tan θ, we know that 1/tan θ = cot θ. ನೋಡಿ ನಮಗೆ ಗೊತ್ತಿರುತ್ತೆ tan ಇನ್ವರ್ಸ್ ಆಫ್ tan θ = θ ಅಥವಾ tan ಇನ್ವರ್ಸ್ ಆಫ್ tan x = x. ಇಲ್ಲಿ ಬಂದಿರೋದು tan ಇನ್ವರ್ಸ್ ಆಫ್ cot ಬಂದ್ಬಿಡುತ್ತೆ. ಹೌ ಟು ಕನ್ವರ್ಟ್ cot into tan ಅಂತ ತಗೊಂಡಾಗ ಸೊ cot θ ನೀವೇನ್ ಬರೀಬಹುದು, tan π/2 - θ ಅಂತ ಬರೀಬಹುದು. ಯಾಕೆಂದ್ರೆ π/2 - θ ಅಂದ್ರೆ ಯಾವ ಕ್ವಾಡ್ರೆಂಟ್, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೊ tan ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. π/2 ನಲ್ಲಿ ಚೇಂಜ್ ಆಗ್ತವೆ, tan ಏನಾಗುತ್ತೆ, cot θ ಆಗುತ್ತೆ. ಸೊ ಹಾಗಾಗಿ tan π/2 - θ cot θ, cot π/2 - θ tan θ ಆಗುತ್ತೆ. sin π/2 - θ cos θ, cos π/2 - θ sin θ. ಸೊ ಹಾಗಾಗಿ cot θ can be written as tan π/2 - θ. ಸೊ ನೋಡಿ ಈಗ ಮತ್ತೆ ಕನ್ವರ್ಟ್ ಆಗುತ್ತೆ ಇದು tan ಇನ್ವರ್ಸ್ ಆಫ್ tan. ಸೊ tan ಇನ್ವರ್ಸ್ ಆಫ್ tan x = x ಅಂತ ಬರೀತೀರಲ್ಲ, tan ಇನ್ವರ್ಸ್ ಆಫ್ tan π/2 - θ ಅಂದ್ರೆ ಇದು x ಇಲ್ಲಿ. ಸೊ ಹಾಗಾಗಿ π/2 - θ, π/2 ಹಾಗೆ ಬರುತ್ತೆ. ಸೊ ಇಲ್ಲಿ θ ಅಂತ ಏನು, x = secant θ, θ = secant inverse x ಆಗುತ್ತೆ. ಇದು ಸಿಂಪ್ಲೆಸ್ಟ್ ಫಾರ್ಮ್. ಸೊ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ನೆಕ್ಸ್ಟ್ ಒನ್ ಫೋರ್ತ್ ಒನ್ cot inverse of 1/√(x²-1) ಇದನ್ನ ನೀವೇ ಟ್ರೈ ಮಾಡಬಹುದಾಯ್ತು, ಆದ್ರೆ ನಾನೇ ಮಾಡಿದೀನಿ. ತಗೊಳ್ಳಿ ಏನಿದೆ ಪ್ರಾಬ್ಲಮ್ ಅದನ್ನ. ರೂಟ್ ಒಳಗಡೆ x²-1 ಇದ್ರೆ ಏನ್ ಅಪ್ಲೈ ಮಾಡಬೇಕು, x = secant θ, secant square θ -1 ಆಗುತ್ತೆ. ಸೊ cot inverse of 1/√(x²-1) x is greater than 1. ಏನ್ ಪ್ರಾಬ್ಲಮ್ ಇದೆ ಅದನ್ನ ತಗೊಂಡು ಇಲ್ಲಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ. ಸ್ಕ್ವೇರ್ ರೂಟ್ ಒಳಗಡೆ x² -1 ಇದೆ, ಹಾಗಾಗಿ ಪುಟ್ x = secant θ ಅಪ್ಲೈ ಮಾಡಬೇಕು. ಬೇರೆ ಯಾವ್ದನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಸಿಂಪ್ಲಿಫೈ ಆಗಲ್ಲ ಇದು. ಪುಟ್ x = secant θ, θ = secant inverse x. x ಗೆ secant θ ಅಪ್ಲೈ ಮಾಡ್ತೀರಾ, cot inverse ಕಂಟಿನ್ಯೂ ಆಗ್ತಾ ಇರುತ್ತೆ. x ಗೆ secant θ ಅಪ್ಲೈ ಮಾಡಿದಾಗ secant square θ -1. ಸೊ we know that secant square θ -1 = tan square θ. ಸೊ tan square θ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, tan θ ಉಳಿಯುತ್ತೆ. 1/tan θ ಅಂದ್ರೆ cot θ. ಸೊ cot inverse of cot x is x, ಹಾಗಾಗಿ cot inverse of cot θ = θ. θ ಅಂದ್ರೆ ಏನ್ ಬರೀತೀರಾ, secant inverse x. ಇದು ಸಿಂಪ್ಲೆಸ್ಟ್ ಫಾರ್ಮ್. ಇದು